ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸಂಜೆ 4 ಗಂಟೆ ಆಗಿದೆ. ಇವತ್ತು ನವಂಬರ್ 23-24 ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಈಶಾ ಚಿಕ್ಕಬಳ್ಳಾಪುರ ಅದೇ ಹೋಗಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಏರ್ಪೋರ್ಟ್ ರೋಡಲ್ಲೇ ತುಂಬ ಚೆನ್ನಾಗಿದೆ. ಏರ್ಪೋರ್ಟ್ ರೋಡಲ್ಲೇ ಹೋಗ್ಬೇಕಲ್ಲ. ಸೊ ಚೆನ್ನಾಗಿದೆ ರೋಡು, ಸುತ್ತಮುತ್ತ ನೋಡ್ಕೊ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಅಲ್ಲಿ ಚೆನ್ನಾಗಿತ್ತು ಟ್ರಿಪ್ಪು. ಯಾವ ಥರ ಹೋಗುತ್ತೆ ಅಂತ ನೋಡಿ ನೀವೇನೆ. ತುಂಬ ದಿನ ಆದಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ. 73 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಒಂದು 2.5 ಅವರ್ ಆಯಿತು ಹೋಗೋ ಅಷ್ಟೊಳಗೆ. 6 ಗಂಟೆ ಕರೆಕ್ಟ್ ಕ್ಲೋಸ್ ಮಾಡ್ತಾರೆ. ಈ ಕಡೆಯಿಂದ ಬಿಡಲ್ಲ, ಆ ಕಡೆಯಿಂದ ಮಾತ್ರ ಬಿಡೋದು. ಕರಿತೈತೆ ನೋಡಲ್ಲಿ ಚಿನ್ನ. ಅಲ್ಲ ಗೊಂಬೇಕು ಹೆಂಗೆ ಕರಿತೈತೆ ನೋಡ್ದ ನೀನು? ನೋಡ್ಬೇಕಾಯ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದು ಕ್ಲೋಸ್ ಮಾಡ್ತಾರಾ? ಇದು ಗೇಟ್ ಎಲ್ಲಿ ಐತಪ್ಪ? ಅವೆಲ್ವಾ ಕಂಬಿ ಕಬ್ಬು ಅಡ್ಡಾಡಿರ್ತಾರೆ. ಕ್ಲೋಸ್ ಅಂತ ಅಡ್ಡಾಡಿರ್ತಾರೆ. ಬೋರ್ಡ್ ಆಫ್ ಯೋಗ ಉದ್ದುದ ಇಟ್ಟರೆ ಓಪನ್ ಅಂತೇಳಿ ಗೊತ್ತಾ? ಆಪೋಸಿಟ್ ನೋಡಿ ಫ್ರೆಂಡ್ಸ್, ಅಪರೂಪಕ್ಕೆ ನಮ್ಮ ಯಜಮಾನ್ರು ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ. ಮುಂದೆ ಬಿದ್ರೆ ಎಬ್ಬಿಸಕ್ಕಿದೆಯಲ್ಲ ನಿಮ್ಮಜ್ಜಿ. ಹಾಗೆ ನಮ್ಮ ಫ್ರೆಂಡ್ ಹಾಗೆ ಹೆಂಗೇನಪ್ಪ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಆಗಿ ಈಶಾ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಯಜಮಾನ್ರು. ಪಾಪ ಅಜ್ಜಿ ವಯಸ್ಸಾಯ್ತು. ನೋಡಿ ಫ್ರೆಂಡ್ಸ್, ನನ್ನ ಮಗ ಪಪ್ಪು ಅಂತ ಇದು ಮಾಡ್ತಾ ಇದ್ದ. ಪಪ್ಪು ಕೊಡ್ಸಿದ್ದೀವಿ. ಪಪ್ಪು ತೋರಿಸೋ ಫ್ರೆಂಡ್ಸ್ಗೆ. ಯಾವಾಗ ತೋರಿಸ್ದೆ ಪಪ್ಪು? ನೋಡಿ ಫ್ರೆಂಡ್ಸ್, ಅಲ್ಲ ಮನೇಲಿರೋ ಪಪ್ಪುಗೆ ಇವನು ಯಾರು? ಪಪ್ಪು ಫ್ರೆಂಡಾ? ತಮ್ಮನಾ? ಆ ಥರ ಫ್ರೆಂಡ್ಸ್. ಹಂಗೆ ಈಶುನು ನೋಡ್ಕೊಂಬಿಡಿ. ಟೋಲ್ ಏನಪ್ಪ ಅಲ್ವೇನಪ್ಪ? ಇದು ಅಲ್ವೇನು ಪಾರ್ಕಿಂಗ್ ಚಾರ್ಜು? ಅದು ಪ್ರೈವೇಟು ಸಂಸ್ಥೆದು. ಇಲ್ಲಿ ಕಡಿಮೆ ಅನ್ಸುತ್ತೆ ಹಂಗಾರೆ. 50 ಇಲ್ಲಿ ಫಾಸ್ಟ್ ಆಗುತ್ತೆ. ಅದು ಇದು ಹೌದಾ? ಫಾಸ್ಟ್ ಆಗಿ ಗೊತ್ತಾಗುತ್ತೆ. ಇನ್ನು ಅವರಿಗೆ ಗೊತ್ತಿಲ್ಲದಿರೋ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅವರು ಪಕ್ಕದಲ್ಲೇ ನಡ್ಕೊಂಡು ಬರ್ತಾಯಿದ್ರು. ಈ ಥರ ಸಪ್ತಪದಿ ಹೆಜ್ಜೆ ಆಗ್ತಿರೋ ಥರ ಫೀಲ್ ಆಗ್ತಾಯಿದೆ ನನಗೆ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಈ ವಿಡಿಯೋ ಮಾಡ್ಕೊಂಡಿದ್ದು ಖುಷಿ ಅನ್ನಿಸ್ತು. ನೀನು ನಡೆದಾಡ್ಬೋದು ಈಗ ಆರಾಮಾಗಿ. ಎಷ್ಟು ಗಂಟೆಗೆ ಸ್ಟಾರ್ಟು ಲೈಟಿಂಗ್ಸ್? 1 ಅವರ್ ಇರುತ್ತಾ? ಸೇಮ್ ಬೆಟ್ಟು. ಪಪ್ಪ ಬರ್ತಿದ್ದಾರೆ ಗಾಡಿ ಬಂದ್ರಲ್ಲ. ಕೊನೆಗೂ ಈಶಾ ಕೆತ್ತಿರೋದಲ್ವ? ವಾವ್ ಚಿರು ಅಲ್ಲಿ ನೋಡ್ಕಂತ ಜಗಮ್. ಬಸವಣ್ಣ ಸುತ್ತ ತಂಡ್ರೆ ನಾನು ತಂಡಂಗೆ ಹೋಗೋಣ. ನೋಡುವಾಗ ಕಲರ್ಸ್ ಎಲ್ಲ ಹಾಕಿದ್ದಾರೆ. ಓ ಮಗ
ತುಂಬ ಆಶ್ಚರ್ಯ ಹಾಗೆ ವಿಸ್ಮಯ ಅಂತ ಅನ್ನಿಸ್ತು. ನಾವು ಲೈಟಿಂಗ್ಸ್ ನೋಡಬೇಕು ಅಂತಲೇ ಹೋಗಿದ್ದು. ನಾನೇನು ಅಂದ್ಕೊಂಡೆ ಬರೀ ಫೋಕಸ್ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಫೋಕಸ್ ಅಲ್ಲ ಫ್ರೆಂಡ್ಸ್, ಒಳಗಡೆ ನೃತ್ಯ ಮಾಡೋ ಥರ, ಯೋಗ ಮಾಡೋ ಥರ, ರುದ್ರಾವತಾರ ತಗೊಳ್ಳೋ ಥರ ಎಲ್ಲ, ಹಾವೆಲ್ಲ ಬರೋ ಥರ ಎಲ್ಲ ಲೈಟಿಂಗ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಯಾರಾದರೂ ಹೋಗಬೇಕು ಚಿಕ್ಕಬಳ್ಳಾಪುರಿಗೆ ಈಶಾ ಫೌಂಡೇಶನ್ಗೆ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಸಂಜೆ ಮೇಲೆ ಹೋಗಿ ಲೈಟಿಂಗ್ಸನ್ನು ನೋಡಿ. ತುಂಬ ಚೆನ್ನಾಗಿದೆ. ನಾನು ಫಾಸ್ಟ್ ಮೂವಿಂಗನ್ನು ಮಾಡಿದ್ದೀನಿ, ಹಂಗಾಗಿ ನಿಮಗೆ ಅಷ್ಟು ಕ್ಲಾರಿಟಿ ಇಲ್ಲದೆ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಹೋದ್ರಂತೂ ಒಂದು ಅರ್ಧ ಗಂಟೆ ಅದು ಶೋ ನಡೆಯುತ್ತೆ ಅಷ್ಟೇ. ಅಂದರೆ ಲೈಟಿಂಗ್ಸ್ ಅರ್ಧ ಗಂಟೆ ಬಿಡ್ತಾರೆ ಅಷ್ಟೇ, ಆದರೆ ಸಖತ್ತಾಗಿರುತ್ತೆ. ಒಂದು ಸಲ ನೋಡಬೇಕು ಅಂತ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಹೋದರೆ ಬರೀ ಸೆಲ್ಫಿ ತೊಗೋಬೋದು ಅಷ್ಟೇ ಶಿವನ ಜೊತೆ. ಬಟ್ ಸಂಜೆ ಹೋದರೆ ಅವನ ನೃತ್ಯ ಮಾಡೋದು, ಅವನ ಮೇಲೆ ಅವನೇ ನೃತ್ಯ ಮಾಡೋದನ್ನು ನೋಡ್ಬೋದು. ಲಾರ್ಡ್ ಶಿವನ ನೋಡಬೇಕಂದ್ರೆ ಸಂಜೆ ಹೊತ್ತು ಹೋದರೆ ಉತ್ತಮ, ಅಂದರೆ ಚಿಕ್ಕಬಳ್ಳಾಪುರಕ್ಕೆ. ನೋಡು, ತುಂಬ ಖುಷಿ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಬಟ್ ಆದರೆ ಪುನರ್ ನಮಗೆ ನೆಮ್ಮದಿಯಾಗಿ ನೋಡೋಕೆ ಬಿಡಲಿಲ್ಲ. ಆಟ ಸಾಮಾನು ಅಂತ ಹೇಳಿ ತುಂಬ ಆಟ ಸಾಮಾನುಗಳಿದ್ದು. ಸೊ ಹಾಗಾಗಿ ಒಂದು ನಾಯಿ ಮರಿ ಕೊಡಿಸ್ಕೊಂಡೇ ಹೋದು. ಬನ್ನೇರುಘಟ್ಟದಲ್ಲಿ ಹಿಂಸೆ ಕೊಟ್ಟಂಗೆ ಕೊಡ್ತಾನೆ ಅಂತ. ಬಟ್ ಆದರೆ ಅವರಪ್ಪ ಮೊದಲೇ ಹೇಳ್ಬಿಟ್ಟಿದ್ರು, ನಿಂಗೇನು ಬೇಕೋ ಅದೆಲ್ಲ ಕೊಡಿಸ್ತೀನಿ ಅಂತ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅವನು ನೋಡೋಕ್ಕೆ ಬಿಡಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು. ಒಳಗಡೆ ನೋಡಿದ್ರು ವಾವ್ ಅಂತ ಕಿರಿಚ್ತಾ ಇದ್ರು ಕೆಳಗಡೆ ಜನ ಅಂತೂ ಜನ ಅಲ್ಲ, ಅದು ಜನಸಾಗರ ಅಂತಲೇ ಹೇಳ್ಬೋದು. ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ರು. ಅರ್ಧನಾರೀಶ್ವರ ಥರ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಬಿಟ್ಟಿದ್ರು. ಅಂದರೆ ಅದು ಫೋಕಸ್ ಲೈಟ್ ಏನೋ ಅಂತ ಹೇಳಿದ್ರು. ಮತ್ತು ಲಾಸ್ಟಿಗೆ ಒಂದು ಲೈಟಿಂಗ್ಸ್ ಬಿಡ್ತಾರೆ, ಅದು ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಚಂದ್ರನಿಂದನೇ ಸ್ಟಾರ್ಟ್ ಆಗಿ ಕೊನೆಗೆ ಚಂದ್ರನಿಂದನೇ ಎಂಡ್ ಆಗುತ್ತೆ ಲೈಟಿಂಗ್ಸು, ಫೋಕಸ್ಸು. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಸೂಪರ್ಬ್ ಆಗಿರುತ್ತೆ. ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ನನಗಂತೂ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಮ್ಮನೆಯವ್ರು ಕರ್ಕೊಂಡು ಹೋಗಿದ್ದರಿಂದ ತುಂಬಾ ಇಷ್ಟ ಆಯಿತು. ಈ ಲೈಟಿಂಗ್ಸ್ ಅಂತೂ ಇಲ್ಲಿ ಫೋಕಸ್ ಬಿಟ್ಟರೆ ಎದುರುಗಡೆ ಬೆಟ್ಟಕ್ಕೆ ಹೋಗಿ ಓಮ್ ಅಂತ ಎಲ್ಲ ಇದಾಗುತ್ತೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ಈ ಲೈಟಿಂಗ್ಸ್ ಅಂತೂ. ಒಂದು ಸಲ ಭೇಟಿ ಕೊಡಿ, ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ಪುಟಾಣಿ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಸಲ ಪುನಿ ಜೊತೆ ಎದುರುಗಡೆ ಆಯ್ ಫ್ರೆಂಡ್ಸ್ ಅಂತ ಎಲ್ಲ ಮಾತಾಡಿದ್ದೀನಿ. ಇಷ್ಟ ಆದರೆ ಒಂದೇ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್.